ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. SSLC PUC ಪಾಸ್ ಆಗೋದು ಇಷ್ಟೊಂದು ಈಸಿನಾ? ಪಾಸ್ ಆಗೋಕೆ ಕಾಸಿದ್ರೆ ಸಾಕ, ಓದೋದೇ ಬೇಡ್ವಾ ಅಂತ? ಕಾಸು ಕೊಟ್ರೆ ನಿಮ್ ಕೈ ಸೇರುತ್ತೆ ಪ್ರಶ್ನೆ ಪತ್ರಿಕೆ. ದ್ವಿತೀಯ PUC ಪರೀಕ್ಷೆ ಕೂಡ ಲೀಕ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಗೊಂದಲವನ್ನ ಕೂಡ ಉಂಟು ಮಾಡ್ತಾ ಇದೆ. ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ ಮಕ್ಕಳು. ಕಷ್ಟಪಟ್ಟು ಓದೋ ಮಕ್ಕಳಿಗೆ ಇದು ಎಷ್ಟು ಒಂದು ಬೇಸರದ ಸಂಗತಿ ಅಂತಂದ್ರೆ, ಏನೂ ಓದಿಲ್ಲದೆ ಇರುವಂತಹ ಮಕ್ಕಳಿಗೆ ಏನು ಸಮಸ್ಯೆ ಆಗೋದಿಲ್ಲ. ಹೆಂಗೋ ಸಿಗುತ್ತೆ ಪೇಪರು, ಹೇಗೋ ಒಂದು 35 ಮಾರ್ಕ್ಸಿಗೆ ಬರೆದ್ಬಿಟ್ರೆ ಆಗೋಯ್ತು ಅಂತ ಅನ್ಕೊಳ್ತಾರೆ. ಬಟ್ ಆದರೆ ಇದನ್ನೇ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಔಟ್ ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಬಹಳಷ್ಟು ನೋವಾಗಿದೆ. ಪ್ರಶ್ನೆ ಪತ್ರಿಕೆ ಹಂಚೋದಕ್ಕೆ ಇದೀಗ ಖತರ್ನಾಕ್ ಏಜೆಂಟ್ ಮುಂದಾಗಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಓಪನ್ ಆಗಿ ಮೆಸೇಜ್ ಮಾಡಿದ್ದಾನೆ ಭೂಪ. ದ್ವಿತೀಯ PU ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ ಕಾಸು ಕೊಟ್ಟು ತೆಗೆದುಕೊಳ್ಳಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿಗಳಿಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾನೆ. ಇದೇ ರೀತಿ ನೋಡಿ, ದ್ವಿತೀಯ PUC ಮತ್ತೆ SSLC ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂತಹ ಏಜೆಂಟ್ ಬೇರೆ ಬೇರೆ ಅಕೌಂಟ್ಗಳಿಂದ ಪ್ರಶ್ನೆ ಪತ್ರಿಕೆ ಬೇಕಾ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕೆಲ ಪ್ರಶ್ನೆ ಪತ್ರಿಕೆ ವಿಡಿಯೋ ಮಾತ್ರ ಹಂಚಿಕೊಂಡಿದ್ದಾನೆ ಏಜೆಂಟ್. ವರ್ಷ ಇಡೀ ಓದಿದ ವಿದ್ಯಾರ್ಥಿಗಳಿಗೆ ಲೀಕಾಸುರರ ಕಾಟ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಪ್ರಶ್ನೆ ಪತ್ರಿಕೆ ಲೀಕಾಸುರರ ಆಟ ಹೆಚ್ಚಾಗ್ತಾ ಇದೆ. ಈ ಕುರಿತು ಪರಿಶೀಲನೆ ಮಾಡುವಂತೆ ಶಿಕ್ಷಣ ಇಲಾಖೆ ಪೊಲೀಸರಿಗೆ ಮತ್ತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಇಡೀ ವರ್ಷ ಕಷ್ಟಪಟ್ಟು ಓದಿರ್ತಾರೆ ಮಕ್ಕಳು. ಎಕ್ಸಾಮ್ ಇನ್ನೇನು 28ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಮೆಸೇಜ್ಗಳು, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೆ ಏನು ಮಾಡ್ತಾರೆ ಪಾಪ ವಿದ್ಯಾರ್ಥಿಗಳು? ಭಯಭೀತರಾಗ್ತಾರೆ. ಮತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾರು ಲೀಕ್ ಮಾಡಿರೋದು ಅಂತ? ರಮ್ಯಾ, ಇದೇ ಪ್ರಶ್ನೆ ಈಗ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ನಾವು ಒಂದು ವರ್ಷ ಕಷ್ಟಪಟ್ಟು ಓದಿರ್ತೀವಿ, ಆದ್ರೆ ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳು ಹಣದ ಆಸೆಗೆ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಂದಷ್ಟು ಏಜೆಂಟ್ಗಳು ಅಂತಹ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕ್ತಾರೆ. ನಿಮ್ಗೆ ಎಕ್ಸಾಮ್ ಪೇಪರ್ ಏನಾದ್ರು ಬೇಕು ಅಂತಂದ್ರೆ ನೀವು ನಮ್ಗೆ ಅಮೌಂಟ್ ಅನ್ನ ಹಾಕಿ ಅನ್ನುವಂಥದ್ದು. ಈ ಹಿಂದೆನೂ ಕೂಡ SSLC ಪ್ರಿಪರೇಟರಿ ಪರೀಕ್ಷೆ ಸಮಯದಲ್ಲೂ ಕೂಡ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಆಗ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡಿತ್ತು, ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು. ಇದೀಗ ಇನ್ನು 2 ದಿನ ಇದೆ ಸೆಕೆಂಡ್ PU ಪರೀಕ್ಷೆ ಆರಂಭ ಆಗ್ಲಿಕ್ಕೆ. ಸೊ ಇದ್ರ ನಡುವೆನೆ ಡಾಕ್ಟರ್ ಕನ್ನಡಿಗ ಒಂದು ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಒಂದು ಪೋಸ್ಟ್ ಅನ್ನ ಮಾಡಿರುವಂತಹ ಏಜೆಂಟ್, ಸೆಕೆಂಡ್ PU ಸ್ಟೂಡೆಂಟ್ಸ್ ಅಲರ್ಟ್ ಆಗಿರಿ, ನಿಮ್ಗೆ ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ ನಮ್ಗೆ ಅಮೌಂಟ್ ಅನ್ನ ಕಟ್ಟಿ ಅನ್ನುವಂತಹ, ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ ಅನ್ನುವಂತ ಒಂದು ಪೋಸ್ಟ್ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಜೊತೆಗೆ ಶಿಕ್ಷಣ ಇಲಾಖೆಗೂ ಕೂಡ ಒಂದ್ ರೀತಿ ನಿದ್ದೆಯನ್ನ ಕೆಡಿಸಿರುವಂತದ್ದು. ಹೀಗಾಗಿ ಪೊಲೀಸ್ ಮೊರೆ ಹೋಗುವಂತ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಿದೆ. ಯಾರು ಈ ರೀತಿಯಾದಂತ ಕಿಡಿಗೇಡ್ ಅಂದ್ರೆ ಏಜೆಂಟ್ ಅಂತ ಹೇಳ್ಬಿಟ್ಟು ಏನ್ ಈ ರೀತಿಯ ಪೋಸ್ಟ್ ಅನ್ನ ಹಾಕಿರುವಂತದ್ದು, ಇದ್ರ ವಿರುದ್ಧ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಿ. ಯಾಕೆಂತಂದ್ರೆ ಈ ರೀತಿಯಾದಂತಹ ಒಂದು ಪೋಸ್ಟ್ ಬರುವಂತದ್ದು ಅಂದ್ರೆ ಉತ್ತಮವಾಗಿ ಓದಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಗೊಂದಲ ಆಗುತ್ತೆ, ಅವರಿಗೂ ಕೂಡ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಸೊ ಈಗ PU ಬೋರ್ಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿ ಯಾರು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ PU ಬೋರ್ಡ್ ಮಾಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.